ಬೆಂಗಳೂರಿನ ಪ್ರತಿಷ್ಠಿತ ಆರ್ವಿ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ನ 2024ನೇ ಶೈಕ್ಷಣಿಕ ವರ್ಷದ ಬಿ.ಟೆಕ್ ಆನರ್ಸ್ ಪದವಿ ತರಗತಿ ಆರಂಭಗೊಂಡಿದ್ದು, ಹೊಸ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ಹಾಗೂ ಭಾರತೀಯ ಜನತಾ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ತೇಜಸ್ವಿ ಸೂರ್ಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಹೊಸ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಸ್ಕೂಲ್ ಆಫ್ ಬಿಸಿನೆಸ್, ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪಬ್ಲಿಕ್ ಪಾಲಿಸಿ, ಸ್ಕೂಲ್ ಆಫ್ ಡಿಸೈನ್ ಅಂಡ್ ಇನ್ನೋವೇಷನ್, ಸ್ಕೂಲ್ ಆಫ್ ಲಾ, ಸ್ಕೂಲ್ ಆಫ್ ಫಿಲ್ಮ್, ಮೀಡಿಯಾ ಅಂಡ್ ಕ್ರಿಯೇಟಿವ್ ಆರ್ಟ್ಸ್ನ ಸ್ನಾತಕೋತ್ತರ ಪದವಿ ತರಗಳು ಕೂಡ ಆರಂಭವಾಗಿದ್ದು, ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕೋರಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮಾನ್ಯ ಸಂಸದರು, ಬೆಂಗಳೂರು ದಕ್ಷಿಣ ಮತ್ತು ಬಿಜೆವೈಎಂನ ರಾಷ್ಟ್ರೀಯ ಅಧ್ಯಕ್ಷ ತೇಜಸ್ವಿ ಸೂರ್ಯ ಅವರು, ಇತಿಹಾಸವನ್ನು ಗಮನಿಸಿದರೆ ಮಾನವನ ಸಾಮರ್ಥ್ಯವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಲು ಅವಕಾಶ ಇರುವ ಮಹತ್ವದ ಕಾಲಘಟ್ಟದಲ್ಲಿ ನಾವು ಬದುಕುತ್ತಿದ್ದೇವೆ. ನಮ್ಮ ಪೀಳಿಗೆ ಒಂದು ಸಾಮೂಹಿಕ ಉದ್ದೇಶವಿದೆ. ಅದೇನೆಂದರೆ ಭಾರತ ದೇಶವನ್ನು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ರೂಪಿಸುವುದು. ನಿಮ್ಮ ಶಿಕ್ಷಣ ಸಮಯದಲ್ಲಿ ಫೋಕಸ್ ಕಳೆದುಕೊಳ್ಳಬೇಡಿ. ದೊಡ್ಡದಾಗಿ ಸಾಧನೆ ಮಾಡುವತ್ತ ಚಿತ್ತ ಹರಿಸಿ. ವಿಶ್ವವಿದ್ಯಾನಿಲಯಗಳ ಪ್ರಯೋಗಾಲಯಗಳು ಮತ್ತು ತರಗತಿಗಳಲ್ಲಿ ಅತ್ಯುತ್ತಮ ಐಡಿಯಾಗಳು ಹುಟ್ಟಿಕೊಳ್ಳುತ್ತವೆ. ನಂತರ ಅದನ್ನು ವಾಣಿಜ್ಯ ಉದ್ದಿಮೆ ರೂಪದಲ್ಲಿ ಮಾರುಕಟ್ಟೆಗೆ ಕೊಂಡೊಯ್ಯುವ ಅವಕಾಶ ಇರುತ್ತದೆ ಎಂದು ಹೇಳಿದರು. ಆರ್ವಿ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಐಸಿ ಪ್ರೊ. ಡಾ. ದ್ವಾರಿಕಾ ಪ್ರಸಾದ್ ಉನಿಯಾಲ್ ಅವರು, ಆವಿಷ್ಕಾರ ಮನೋಭಾನ ಒದಗಿಸುವ ಮತ್ತು ಬದಲಾವಣೆ ಉಂಟು ಮಾಡುವ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ನಾವು ಒಂದು ಸಂಸ್ಥೆಯಾಗಿ ಬದ್ಧರಾಗಿದ್ದೇವೆ. ಆರ್ವಿ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳು ಮಹತ್ವದ ಸಾಧನೆ ಮಾಡುವ ವೇದಿಕೆ ಒದಗಿಸುತ್ತೇವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಆರ್ವಿ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿ ಡಾ. ಎಚ್.ಸಿ.ಎ.ವಿ.ಎಸ್. ಮೂರ್ತಿ, ಆರ್ವಿಯು ಪ್ರೊ-ಚಾನ್ಸಲರ್ ಶ್ರೀ ಡಿ.ಪಿ. ನಾಗರಾಜ್, ಆರ್.ಎಸ್.ಎಸ್.ಟಿ. ಅಧ್ಯಕ್ಷ ಡಾ. ಎಂ.ಪಿ. ಶ್ಯಾಮ್, ಆರ್ವಿಯು ನಿರ್ದೇಶಕ ನಿಖಿಲ್ ಮೂರ್ತಿ ಹಾಗೂ ಟ್ರಸ್ಟ್ನ ಸದಸ್ಯರು ಉಪಸ್ಥಿತರಿದ್ದರು. ಆರ್ವಿ ವಿಶ್ವವಿದ್ಯಾಲಯದ ಬಿ.ಟೆಕ್ ಪದವಿಯನ್ನು ಕಂಪ್ಯೂಟಿಂಗ್ ವಿಷಯದಲ್ಲಿ ಅತ್ಯುನ್ನತ ಜ್ಞಾನ ಒದಗಿಸುವಂತೆ ರೂಪಿಸಲಾಗಿದೆ. ಜೊತೆಗೆ ಆರ್ವಿ ವಿಶ್ವವಿದ್ಯಾನಿಲಯದ ವಿವಿಧ ಸ್ನಾತಕೋತ್ತರ ಪದವಿಗಳನ್ನು ವಿವಿಧ ಕ್ಷೇತ್ರದ ವೃತ್ತಿಪರರ ಅಗತ್ಯಗಳನ್ನು ಸೂಕ್ತವಾಗಿ ಪೂರೈಸುವ ನಿಟ್ಟಿನಲ್ಲಿ ವಿನ್ಯಾಸಗೊಂಡಿದ್ದು, ಅವರವರ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಲು ನೆರವಾಗುತ್ತವೆ. ಕಾರ್ಯಕ್ರಮದಲ್ಲಿ ಆರ್ವಿ ವಿಶ್ವವಿದ್ಯಾನಿಲಯವು ಶೈಕ್ಷಣಿಕವಾಗಿ ಅತ್ಯುನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಮೆರಿಟ್ ವಿದ್ಯಾರ್ಥಿವೇತನವನ್ನು ನೀಡಿ ಗೌರವಿಸಿತು. ಹೊಸ ವಿದ್ಯಾರ್ಥಿಗಳಿಗೆ 3 ದಿನಗಳ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಮಸ್ಕಾರ. ಇವತ್ತು ಆರ್ವಿ ಯೂನಿವರ್ಸಿಟಿಯ ಇನಾಗ್ರಲ್ ಬ್ಯಾಚಸ್ದು ಇವತ್ತು ಕಾರ್ಯಕ್ರಮ ಇತ್ತು. ಯೂನಿವರ್ಸಿಟಿ ಕಳೆದ 4 ವರ್ಷದಲ್ಲಿ ಭಾಳ ಅದ್ಭುತವಾಗಿ ಬೆಳೆದಿದೆ. ಆರ್ವಿ ಶಿಕ್ಷಣ ಸಂಸ್ಥೆಗೆ ತನ್ನದೇ ಆದಂಥ ಒಂದು ಲೆಗಸಿ ಇದೆ. ಸುಮಾರು 8 ದಶಕಗಳಿಂದ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರ ಕಾಲ ಮೇಲೆ ಅವರು ನಿಂತ್ಕೊಂಡು ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡಿರುವಂಥ ಒಂದು ಇತಿಹಾಸ ಈ ಒಂದು ಸಂಸ್ಥೆಗಿದೆ. ಆರ್ವಿ ಯೂನಿವರ್ಸಿಟಿ ಮತ್ತಷ್ಟು ಬೆಳೀಲಿ. ಇಲ್ಲಿ ಬಂದಿರುವಂಥ ಮಕ್ಕಳು ದೇಶಕ್ಕೆ ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ ಅವರಿಂದ ಬಹಳ ದೊಡ್ಡ ಕೊಡುಗೆ ಬರಲಿ ಅನ್ನುವಂಥ ಅಪೇಕ್ಷೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ. Extremely happy to be at the third batch of commencement of students. RV University was started in the year 2021 with a strength of 200 students. Today we have 4,000 students plus. When we started in 2021, we had 3 schools. Today we have 9 schools. And we have 70 programs going on. We've signed more than 170 MOUs with both national and international universities, and we have more than 15 students this year from various SAARC countries who have come and joined the college. It's a great honor for us, and we hope to soon start a new campus in Mysore, which will become operational in the year 2026. Thank you very much. Dr. Dwarika Prasad Uniyal, I am the Vice Chancellor in charge of RV University. My message to all the students is that the university is for yours to explore, engage, innovate. This is a very entrepreneurial university. We've got multidisciplinary programs across 9 schools. So it's their job is to figure out that they would develop themselves into a T-shaped leader. They should have depth of their discipline, yet they should explore minors in other schools.
so that they can develop businesses, they can create startups. This inaugural program is also unique for us because for the first time we have launched a unique MBA programs in artificial intelligence and data science, MBA programs in marketing, digital marketing and human resource management and finance. We also have a special program for global financial markets. So this is a unique MBA programs which we have launched. And for our technology programs and our masters in filmmaking, our MSc in economics and our LLM programs are also being launched today. So truly we are becoming a university which is getting developed from both undergraduate education, a very good master's education and a PhD program. And my vision for the university is to make it a top ranked university in Karnataka in next 5 years and creating a scale for almost 25,000 students between Karnataka campus, Mysore campus as well as